ಜಸ್ಟ್ ನಾವೆಲ್ಲ ಕುತ್ಕೊಂಡು ಒಂದು ಅರ್ಧ ಗಂಟೆ ಕಣ್ಮುಚ್ಕೊಂಡು ಯೋಚನೆ ಮಾಡೋಣ. ಏನಾದ್ರು ರೈತರು 1 ವರ್ಷ ಸ್ಟ್ರೈಕ್ ಮಾಡಿಬಿಟ್ರೆ, ಒಂದೇ 1 ವರ್ಷ ಸಾಕು, ತನಗಾಗುವಷ್ಟು ಮಾತ್ರ ಬೆಳೆ ಬೆಳ್ಕೊಂಡು ತಾನು ಬೆಳೆದಿದ್ದನ್ನು ಇತರರಿಗೆ ಕೊಡದೆ ಅವ್ನ ಮನೇಲಿ ಇಟ್ಕೊತಾನೋ ಇಲ್ಲ ಅಷ್ಟೇ ಮನೆಗಾಗೋಷ್ಟು ಬೆಳ್ಕೊತಾನೋ ಏನೋ ಒಂದು ಮಾಡಿದ್ರೆ ಒಬ್ಬ ರೈತ, ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು? ನಮಗೆ ಬೇಡದೇ ಇರತಕ್ಕಂಥ ವಸ್ತುಗಳಿಗೆಲ್ಲ ಒಂದು ನಿಗದಿತವಾದ ವ್ಯಾಲ್ಯೂ ಇದೆ, ಆದರೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ವಸ್ತುಗೆ ವ್ಯಾಲ್ಯೂ ಇಲ್ಲ. ಅದನ್ನು ಉತ್ಪಾದನೆ ಮಾಡಿದ ಮನುಷ್ಯನಿಗೆ ಕೂಡ ವ್ಯಾಲ್ಯೂ ಇಲ್ಲ. ನನ್ನ ಪ್ರಕಾರ ರೈತ ಯಾವ ರೀತಿ ಇರಬೇಕು ಅಂದ್ರೆ ನನ್ನ ಕನಸು, ಅವನು ಬೆಳೆ ಬೆಳಿಬೇಕಷ್ಟೇ, ಬೆಳೆ ಬೆಳೆದು ಕೊಟ್ಟಿದ್ದನ್ನು ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸನ ಸರ್ಕಾರಗಳು ಮಾಡಬೇಕು. ರೈತನಿಗೆ ನೀವು ಒಬ್ಬ IAS ಒಬ್ಬ ಉನ್ನತ ಅಧಿಕಾರಿಗೆ ಯಾವ ಮರ್ಯಾದೆ ಕೊಡ್ತೀರೋ ಆ ಮರ್ಯಾದೆ ರೈತನಿಗೆ ಸಿಕ್ಕಿದಾಗ ಅಷ್ಟೇ ನಿಜವಾಗ್ಲೂ ಭಾರತ ದೇಶ ರೈತನ ಬೆನ್ನೆಲುಬು ಅಂತ ಏನು ಹೇಳ್ತದೆ, ರೈತ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳುತ್ತೆ, ಅದಕ್ಕೆ ಒಂದು ಅರ್ಥ ಬರ್ತದೆ. ಖುಷಿಯಾಗಿರ್ತದೆ. ಅಲ್ಲ, ಪ್ರತಿಯೊಂದು ವಸ್ತುನು ನಾವು ಒಂದು ಅಂಗಡಿಗೆ ಹೋಗಿ ತೊಗೊಂಬರ್ತೀವಿ, ಆದ್ರೆ ರೈತ ಬೆಳೆದನ್ನ ಯಾಕೆ ಅವನ ಹತ್ರ ಹೋಗಿ ನಾವು ತೊಗೊಂಬರ್ಬಾರ್ದು? ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವನೊಬ್ಬ ಜೂಜುಕೋರ ಆಗ್ಬಿಟ್ಟಿದ್ದಾನೆ. ಜೂಜುಕೋರ ಅಂದ್ರೆ ಪ್ರತಿದಿನ ಅವ್ನು ಜೂಜಾಡ್ತಾ ಇದ್ದಾನೆ. ಏನಕ್ಕೆ ಅಂದ್ರೆ ಅವ್ನು ಬೆಳೀತಕ್ಕಂಥ ಬೆಳೆ ಅವ್ನಿಗೆ ಗೊತ್ತಿಲ್ಲ, ನಾನು ಬೆಳೆದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ. ಅವನೇನಾಗ್ತಾ ಇದ್ದಾನೆ, ಏನೋ ಒಂದು ಆಶಾಭಾವನೆಯಲ್ಲಿ, ಈಗ ನೀವು ಪ್ಲೇಯಿಂಗ್ ಕಾರ್ಡ್ಸ್ ನೋಡಿರ್ಬೋದು, ಆಡೋನ್ ಪ್ರತಿಯೊಬ್ಬನು ನಾನು ಗೆದ್ದೇ ಗೆಲ್ತೀನಿ ಅಂತಾನೆ ಹೇಳ್ತಾನೆ. ರೈತನೂ ಕೂಡ ಅದನ್ನೇ, ಇದನ್ನು ಬೆಳೆದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಮೇಲೆ ಮಾಡ್ತಾ ಇದ್ದಾನೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಆ ರೇಟ್ಗಳು ಕುಸಿದಾಗ ಅವರ ಎಂಟೇರ್ ಶ್ರಮ, 3 ತಿಂಗಳು 6 ತಿಂಗಳ ಶ್ರಮ ಭಾಳ ನಿಜವಾಗ್ಲೂ ಶೋಚನೀಯ. ಸೊ ಆ ನಿಟ್ಟಿನಲ್ಲಿ ರೈತನ ನಾವು ದೇವ್ರ ಥರ ನೋಡಬೇಕು ಅನ್ನೋದು ನನ್ನ ಭಾವನೆ.